ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತ. ಮೊದಲಿಗೆ ಎಲ್ರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಏನಪ್ಪ ಗಣರಾಜ್ಯೋತ್ಸವ ದಿನ ಬಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಕೇಳ್ತಿದ್ದಾರೆ. ನಾನು ಈ ವರ್ಷನ ಗಣರಾಜ್ಯೋತ್ಸವನ ನಮ್ಮೂರಲ್ಲಿ ಆಚರಿಸಿದ್ದೀನಿ. ಭಾಳ ವರ್ಷಗಳಾಗಿತ್ತು ನಮ್ಮೂರಲ್ಲಿ ಆಚರಿಸಿ. ಆಲ್ಮೋಸ್ಟ್ ಕಾಲೇಜ್ ಆದಮೇಲೆ ನಾನು ನಮ್ಮೂರಲ್ಲಿ ಆಚರಿಸೇ ಇಲ್ಲ. ನಮ್ಮೂರಲ್ಲಿ ಗಣರಾಜ್ಯೋತ್ಸವ ಹೇಗೆ ಆಚರಿಸ್ತಾರೆ ಅಂದರೆ, ಸರ್ಕಾರಿ ಶಾಲೆ ಹುಡುಗರಿಗೆಲ್ಲ ಊರೆಲ್ಲ ಒಂದು ರೌಂಡು ಡ್ರಮ್ಸ್ಗಳ ಮೂಲಕ ಡ್ರಮ್ಸ್ ಬಾರಿಸ್ಕೊಂಡು ಜೈಕಾರ ಹಾಕ್ಕೊಂಡು ಊರೆಲ್ಲ ಒಂದು ರೌಂಡ್ ಹಾಕೊಂಡು ಬಂದು, ನಮ್ಮೂರಲ್ಲಿ ಒಂದು ಹಳೆ ಪಂಚಾಯತ್ ಅಂತಿದೆ, ಅಲ್ಲಿ ಬಂದು ಧ್ವಜಾರೋಹಣ ಮಾಡಿ ಎಲ್ಲ ಹೋಗ್ತಾರೆ. ಅಲ್ಲಿ ಎಲ್ಲ ಹೆಂಗಂದ್ರೆ ಎಲ್ಲರೂ ಹುಡುಗರೆಲ್ಲ ಫುಲ್ ಬೆಳಗ್ಗೆ ಹೊಸ ಬಟ್ಟೆ ಐರನ್ ಮಾಡಿರೋ ಬಟ್ಟೆ ಹಾಕೊಂಡು ಬಂದು ಎಲ್ಲರೂ ಬಂದಿರ್ತಾರೆ. ಅವ್ರ ಪೇರೆಂಟ್ಸ್ ಅವ್ರನ್ನ ನೋಡೋಕೆ ಬಂದಿರ್ತಾರೆ. ಫುಲ್ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಅದೆಲ್ಲ ನೋಡಿದಾಗ ನನ್ನ ಹಳೆ ದಿನಗಳು ನೆನಪದು. ನಾವು ಡ್ರಮ್ಸ್ ಬಡಿಯೋಕೆ ಜಗಳ ಆಡ್ತಿದ್ವಿ, ಏನೆಲ್ಲ ಮಾಡ್ತಿದ್ವಿ, ಜೈಘೋಷಗಳು ಆಡ್ತಿದ್ವಿ, ಯಾರ್ಯಾರೋ ಚಾಕ್ಲೇಟ್ ತಂದು ಹಂಚ್ತಾ ಇದ್ರು ನಮಗೆಲ್ಲ. ಚೆನ್ನಾಗಿರ್ತಿತ್ತು, ಅದೆಲ್ಲ ನೆನಪಾಯಿತು. ಅದೇ ಥರ ಇವಾಗ ನೋಡಿದಾಗ ನನಗೊಂದು ಬೇಜಾರಾಯಿತು. ಏನಪ್ಪ ಬೇಜಾರು ಅಂದಾಗ, ನಾವೆಲ್ಲ ಗಣರಾಜ್ಯೋತ್ಸವ ಆಚರಿಸ್ಲಿ ಅಥವಾ ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಒಂದೇ, ಇಂಡಿಪೆಂಡೆನ್ಸ್ ಸ್ವತಂತ್ರ ದಿನಾಚರಣೆ ಆಚರಿಸುವಾಗಲಿ ಅಲ್ಲೆಲ್ಲ ನಮ್ಮ ಊರಲ್ಲೆಲ್ಲ ಕ್ರೌಡ್ ಇರ್ತಿತ್ತು. ಮತ್ತು ಸ್ಟೂಡೆಂಟ್ಸು ಸರ್ಕಾರಿ ಶಾಲೆಯಲ್ಲಿ ಹುಡುಗರು ಜಾಸ್ತಿ ಇದ್ದರು. ಆದರೆ ಇವಾಗ ಹುಡುಗರ ಸಂಖ್ಯೆನೇ ಕಡಿಮೆ ಇತ್ತು. ಅದು ನೋಡಿ ತುಂಬ ಬೇಜಾರಿತ್ತು. ಬೆರಳೆಣಿಕೆ ಅಷ್ಟೇ ಹುಡುಗರು, ಮತ್ತು ಪೇರೆಂಟ್ಸು ಯಾರೂ ಇದ್ದಿಲ್ಲ, ಒಬ್ಬರು ಕಂಡಿಲ್ಲ. 4-5 ಜನ ಅಷ್ಟೇ ನಿಂತಿದ್ರು, ಬಿಟ್ಟರೆ ಧ್ವಜಾರೋಹಣ ಮಾಡೋರು ಟೀಚರ್ಸ್. ಅದನ್ನ ನೋಡಿದಾಗ ಬೇಜಾರಾಯಿತು. ನಾವೆಲ್ಲ ಇದ್ದಾಗ ಅಲ್ಲಿ ಜಾಗ ಇರ್ತಿರ್ಲಿಲ್ಲ ನಿಂತ್ಕೊಳ್ಳೋಕ್ಕೆ, ಎಲ್ರಿಗೂ ಅಷ್ಟು ಕ್ರೌಡ್ ಇರ್ತಿತ್ತು. ಇದೆಲ್ಲ ಯಾಕೆ ಆಗ್ತಿದೆ ಅಂದರೆ, ಎಲ್ಲರೂ ಸರ್ಕಾರಿ ಶಾಲೆಯಿಂದ ಬಿಟ್ಟು ಖಾಸಗಿ ಶಾಲೆ ಕಡೆ ಹೊರಟಿದ್ದಾರೆ. ಎಲ್ಲ ಮಕ್ಕಳು, ಎಲ್ಲ ಪೇರೆಂಟ್ಸ್ ಹೋಗಿ ಸರ್ಕಾರಿ ಶಾಲೆ ಬಿಟ್ಟು ಮಕ್ಕಳಿಗೆಲ್ಲ ಪ್ರೈವೇಟಲ್ಲಿ ಹಾಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಿರ್ಬೋದು? ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಕಲಿಸ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಸರ್ಕಾರಿ ಶಾಲೆಯವ್ರು ಕೇಳೋಕ್ಕೋದ್ರೆ ಟೀಚರ್ಸ್ ಇಲ್ಲ ಅಂತ ಹೇಳ್ತಾರೆ. ಇದು ಸರ್ಕಾರದ್ದು ತಪ್ಪಿರ್ಬೋದಲ್ಲ, ಗೊತ್ತಿಲ್ಲ ಏನು ಅಂತ. ಬಟ್ ನೋಡಿದಾಗ ತುಂಬಾ ಬೇಜಾರಾಯಿತು. ಎಲ್ಲರೂ ನಾವೆಲ್ಲ ಹೋಗುವಾಗ ಯಾವುದೇ ಇಲ್ಲಿ ನಮ್ಮ ಸುತ್ತಮುತ್ತ ಊರಲ್ಲೂ ಕೂಡ ಖಾಸಗಿ ಸ್ಕೂಲೇ ಇದ್ದಿಲ್ಲ. ಎಲ್ಲರೂ ಗೌರ್ಮೆಂಟ್ ಸ್ಕೂಲ್, ಪ್ರತಿಯೊಬ್ಬರು ಮನೆಯವರು ಅದೇ ಸ್ಕೂಲ್ಗೆ ಹೋಗ್ಬೇಕಾಗ್ತಿತ್ತು. ಬಟ್ ಇವಾಗ ಎಲ್ಲರೂ ಬೇರೆ ಬೇರೆ ಸ್ಕೂಲ್ಗೆ, ಪ್ರೈವೇಟ್ ಖಾಸಗಿ ಸ್ಕೂಲಲ್ಲಿ ಸೇರಿಸ್ತಾ ಇದ್ದಾರೆ. ಅದೆಲ್ಲ ನೋಡಿದಾಗ ಬೇಜಾರಾಗ್ತದೆ ನನಗೆ. ಬೇಜಾರಿಂದ ಸೆನ್ಸ್, ಅವಾಗ ಖಾಸಗಿ ಶಾಲೆ ಸೇರ್ಸೋಕ್ಕೂ ಯಾರ ಹತ್ರನೂ ದುಡ್ಡು ಇರ್ತಿರಲಿಲ್ಲ. ಇವಾಗ ಎಲ್ಲರೂ ಖಾಸಗಿ ಅಂತಿದ್ದಾರೆ. ಇದೆಲ್ಲ ನೋಡಿದ್ರೆ ನಂಗೇನು ಭಯ ಆಗ್ತಿದೆ ಅಂತಂದರೆ, ಒಂದು ಟೈಮ್ ಅಂದರೆ ಇನ್ನೊಂದು 10 ವರ್ಷ 15 ವರ್ಷ ಆದಮೇಲೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಲ್ದೇ ಸರ್ಕಾರಿ ಶಾಲೆನೇ ಮುಚ್ಚುತ್ತವೇನೋ ಅನಿಸ್ತದೆ. ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿದ ಮೇಲೆ ನಾವೆಲ್ಲ ಖಾಸಗಿ ಕಡೆ ಹೋದಾಗ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ನಾವು ನಮ್ಮ ಮಕ್ಕಳಿಗೆ ಓದಿಸ್ಬೇಕಾಗ್ತದೆ. ಇದಕ್ಕೆ ಕಾರಣ ಏನು? ಈಗ ಈ ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಕಲಿಸಲ್ಲ ಅಂತ ಹೇಳ್ತಾರೆ. ಅವರೆಲ್ಲ CET TET ಇವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದು ಟೀಚಿಂಗ್ ಮಾಡ್ತಾರೆ. ಆದರೂ ಅವರಷ್ಟು ಕ್ವಾಲಿಟಿಗಿಂತ ಇಲ್ಲಿ ಪ್ರೈವೇಟಲ್ಲಿ ಖಾಸಗಿಯಲ್ಲಿ ಯಾರೂ ಅವ್ರು ಕ್ಲಿಯರ್ ಮಾಡಿದವ್ರು ಇರೋಲ್ಲ. ಅವ್ರಿಗಿಂತ ಟ್ಯಾಲೆಂಟೆಡ್ ಟೀಚರ್ಸ್ ಇಲ್ಲಿ ಇರ್ತಾರೆ. ಏನೂ ಗೊತ್ತಿಲ್ಲ. ಇದೆಲ್ಲ ನೋಡಿದಾಗ ಬೇಜಾರಾಗುತ್ತೆ. ಬಟ್ ಇದು ಒಂದಿನ ನಮಗೆಲ್ರಿಗೂ ಎಫೆಕ್ಟ್ ಆಗುತ್ತೆ. ನಾವೇನಾದರೂ ಬರೀ ಖಾಸಗಿ ಅಂದರೆ ಎಲ್ಲ ಸರ್ಕಾರಿಗಳು ಮುಗಿದಾಗ ಅವ್ರು ಕೇಳಿದಷ್ಟು ಫೀ ಕೊಟ್ಟು ನಾವು ಕಟ್ಟಬೇಕಾಗ್ತದೆ. ಈವಾಗಲೇ ಲಕ್ಷ ಆಗಿದೆ ಖಾಸಗಿ ಶಾಲೆಗಳದೆಲ್ಲ ಪ್ರೈಸ್. ನೋಡಿದಾಗ ಬೇಜಾರಾಗುತ್ತೆ. ಅದೇ ಥರ ಮತ್ತೆ ಏನೇನು ಹೇಳಬೇಕು ಅಂದರೆ, ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ. ನಂದು 1 to 10th ಸರ್ಕಾರಿ ಶಾಲೆಯಲ್ಲೇ ಮುಗಿದಿದೆ. ಅಲ್ಲಿ ಒಂದು ಸರಿನೂ ಎಲ್ಲ ಸಬ್ಜೆಕ್ಟ್ ಟೀಚರು ಪರ್ಮನೆಂಟ್ ಟೀಚರ್ಸ್ ಬಂದಿಲ್ಲ. ಇರೋದೇ 3-4 ಜನ ಇರ್ತಾರೆ. ಎಲ್ಲ ಪ್ರೈವೇಟವ್ರಿಗೆ ತಗೊಂಡು ಬಂದು ಹಾಕ್ಕೊಳ್ತಾರೆ. ಕೆಲವರು 3 ತಿಂಗಳೇ ಮಾಡಿಬಿಟ್ಟು ಹೋಗ್ತಾರೆ, ಕೆಲವರು 4 ತಿಂಗಳು ಮಾಡೇ ಬಿಟ್ಟು ಹೋಗ್ತಾರೆ. ಇದನ್ನೆಲ್ಲ ನೋಡಿದಾಗ ಹೆಂಗೆ ಅನಿಸುತ್ತೆ ಅಂದರೆ, ಇದು ಮಕ್ಕಳಿಗೆ ಪರಿಣಾಮ ಬೀರ್ತದೆ. ನಾನು ಒಂದು ವರ್ಷ ನೋಡಿದ್ದೆ, ನಾನು ಒಂದು 10ನೇ ಹುಡುಗ ಮಾತಾಡ್ಸಿದ್ದೆ, ಅವನಿಗೆ ಕನ್ನಡ ಓದೋಕ್ಕೆ ಬರಲ್ಲ. ಆ ಲೆವೆಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೂಡ ಆಗ್ತಾಯಿದೆ. ಇದಕ್ಕೆ ಎಲ್ಲರೂ ಕಾರಣ, ಪೇರೆಂಟ್ಸು ಕಾರಣ. ಯಾಕಂದರೆ ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ, ಏನು ಬರ್ತಿದ್ದಾರೆ ಅಂತ ನಾವು ಹೋಗಿ ಕೇಳ್ತಾ ಇಲ್ಲ. ಅದೇ ಥರ ಸರ್ಕಾರಿ ಶಾಲೆಯ ಶಿಕ್ಷಕರು ಕಾರಣ. ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅವ್ರ ಕೈಲಾದಷ್ಟು ಹೆಚ್ಚಿಗೆ ಕಲಿಸೋಕೆ ಟ್ರೈ ಮಾಡಬೇಕು.
ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಕಲಿಸ್ತಿರ್ತಾರೆ. ಬಟ್ ಅದು ರಿಸಲ್ಟಲ್ಲಿ ಬರ್ತಾ ಇಲ್ಲ, ಅದು ಒಂದು ಕಾರಣ. ಮತ್ತು ಅದರಿಂದ ಯಾಕೆ ಜಾಸ್ತಿ ಜನ ಅಲ್ಲಿ ಚೆನ್ನಾಗಿದ್ರೆ ಖಾಸಗಿಗೆ ಯಾಕೆ ಹೋಗ್ತಾ ಇದ್ದಾರೆ? ಸರ್ಕಾರನೂ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕು, ಪೇರೆಂಟ್ಸು ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕು, ನಾವೆಲ್ಲರೂ ಒತ್ತು ಕೊಡಬೇಕು. ಅಂದರೆ ಸರ್ಕಾರಿ ಶಾಲೆ ಉಳ್ಸೋಕ್ಕಾಗೋದು, ಅಂದರೆ ನಾವೆಲ್ಲ ಬದುಕೋಕ್ಕಾಗೋದು. ಇಷ್ಟೇ ಹೇಳ್ಬೇಕನ್ನಿಸ್ತು, ಹೇಳಿದೆ. ಬಾಯ್.